ಬೆಂಗಳೂರಿಗರು ಕಳೆದ ಬಾರಿ ಎದುರಿಸಿದಂತಹ ನೀರಿನ ಅಭಾವ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಪರಿಸ್ಥಿತಿಯ ದುರ್ಲಾಭವನ್ನ ಪಡೆದಂತಹ ಈ ಟ್ಯಾಂಕರ್ ಮಾಫಿಯಾ ಯಾವ ರೀತಿ ಹೆಡೆಬಿಚ್ಚಿತ್ತು ಅನ್ನೋದು ನೀವೆಲ್ಲ ನೋಡೇ ಇದ್ದೀರಿ. ಸೊ ಈ ಸಲ ಎಲ್ಲಿ ಮತ್ತೆ ಅಂಥದ್ದೇ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಡುತ್ತೆ ಅನ್ನುವಂತಹ ಭಯ ಸಾರ್ವಜನಿಕರಿಗಿದೆ. ಬಟ್ ಜಿಲ್ಲಾಧಿಕಾರಿಗಳು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ಖಡಕ್ ಸೂಚನೆಯನ್ನ ಟ್ಯಾಂಕರ್ ಮಾಫಿಯಾ ಕೊಟ್ಟಿದ್ದಾರೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಬೇಸಿಗೆ ಆರಂಭ, ಎಚ್ಚೆತ್ತ ಜಿಲ್ಲಾಡಳಿತ. ವಾಟರ್ ಟ್ಯಾಂಕರ್ ಮಾಲೀಕರಿಗೆ ಡಿಸಿ ಖಡಕ್ ವಾರ್ನಿಂಗ್. ದುಪ್ಪಟ್ಟು ದರ ವಸೂಲಿ ಮಾಡಿದ್ರೆ ಲೈಸೆನ್ಸ್ ರದ್ದು. ಹೌದು, ರಾಜ್ಯದಲ್ಲಿ ಕೊಂಚ ಬೇಗನೆ ಪೂರ್ವ ಬೇಸಿಗೆ ಎಫೆಕ್ಟ್ ಆರಂಭವಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ವಾಟರ್ ಟ್ಯಾಂಕರ್ ಮಾಫಿಯಾದ ಭೀತಿ ಶುರುವಾಗಿದೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿರೋ ಜಿಲ್ಲಾಡಳಿತ ಟ್ಯಾಂಕರ್ ಮಾಲೀಕರು ನೀರು ಸರಬರಾಜು ಮಾಡುವವರಿಗೆ ಎಚ್ಚರಿಕೆ ನೀಡಿದೆ. ಕಳೆದ ವರ್ಷ ಬೇಸಿಗೆಯನ್ನೇ ಬಂಡವಾಳ ಮಾಡಿಕೊಂಡು ಒಂದು ಟ್ಯಾಂಕರ್ಗೆ 2,000ದಿಂದ 3,000 ರೂಪಾಯಿ ದರ ನಿಗದಿ ಮಾಡಿ ಮಾಫಿಯಾ ಮಾಡಿಕೊಂಡಿದ್ರು. ಆದ್ರೀಗ ಬೇಸಿಗೆ ಆರಂಭಕ್ಕೂ ಮುಂಚೆಯೇ ಜಲಮಂಡಳಿ ಅಲರ್ಟ್ ಆಗಿದೆ. ಏರ್ ಶೋ ಮುಗಿದ ನಂತರ ಅಧಿಕಾರಿಗಳ ಜೊತೆ ಸಭೆ ಮಾಡಲು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಮುಂದಾಗಿದ್ದಾರೆ. ಸದ್ಯ ನಗರದೊಳಗೆ 1,000 ಲೀಟರ್ ಟ್ಯಾಂಕರ್ಗೆ 800ರಿಂದ 1,000 ರೂಪಾಯಿ ಇದೆ. ಆದರೆ ಬೇಸಿಗೆ ಹತ್ತಿರ ಬರ್ತಿದ್ದಂತೆ ದರ ದುಪ್ಪಟ್ಟು ಆಗಬಹುದು. ಹೀಗಾಗಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಖಡಕ್ ವಾರ್ನಿಂಗ್ ನೀಡಲು ಜಿಲ್ಲಾಡಳಿತ ತಯಾರಿ ನಡೆಸಿದೆ. ಬೇಕಾಬಿಟ್ಟಿ ದರ ನಿಗದಿ ಮಾಡಿ ಜನರ ಬಳಿ ವಸೂಲಿಗೆ ಮುಂದಾದ್ರೆ ಅಂತವರ ಲೈಸೆನ್ಸ್ ರದ್ದು ಮಾಡುವ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಜಿಲ್ಲಾಡಳಿತ ಸಭೆ ನಡೆಸಿ ಖುದ್ದು ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಬಾರಿಯಾದ್ರೂ ಚಿಗುರುವ ಮುನ್ನವೇ ಬೇಕಾಬಿಟ್ಟಿ ದರ ನಿಗದಿ ಮಾಡುವವರಿಗೆ ಬ್ರೇಕ್ ಹಾಕಿದ್ರೆ ಮತ್ತಷ್ಟು ಸಮಸ್ಯೆಗೆ ಕಡಿವಾಣ ಹಾಕಲು ಸಹಕಾರಿಯಾಗಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.